टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಈಗ ಈ ರಣ್ಯಾರಾವ್ ಪ್ರಕರಣ ಸಿಕ್ಕಾಪಟ್ಟೆ ಸದ್ದಾಗ್ತಾ ಇದೆ. ಸರ್ಕಾರದ ಪ್ರಭಾವಿ ಇಬ್ಬರು ಸಚಿವರು ಭಾಗಿಯಾಗಿದ್ದಾರೆ ಅಂತ ನಿಮ್ಮ ವಿಪಕ್ಷದ ನಾಯಕರು ಆರೋಪ ಮಾಡಿದ್ದಾರೆ ಮೇಡಮ್. ನೋಡಿ, ಮಾಧ್ಯಮದಲ್ಲಿ ಇಲ್ಲಿವರೆಗೆ ಏನು ಬಂದಿದೆಯೋ ಅದನ್ನು ನಾನು ನೋಡಿದ್ದೀನಿ, ತಾವೆಲ್ಲ ತೋರಿಸಿದ್ದೀರಾ. ಮಾನ್ಯ ಹೋಮ್ ಮಿನಿಸ್ಟ್ರು ಕೂಡ ಇದಕ್ಕೆ ಈಗಾಗಲೇ ರಿಪ್ಲೈ ಮಾಡಿದ್ದಾರೆ. ತನಿಖೆ ನಡೀತಾ ಇದೆ. ತನಿಖೆ ಆದಮೇಲೆ ಯಾವ ಎಷ್ಟೇ ಪ್ರಭಾವಿ ಇದ್ದರೂ ಕೂಡ ಅದು ಮುಚ್ಚಿಡ್ಲಿಕ್ಕಂತೂ ಸಾಧ್ಯ ಇಲ್ಲ. ಕಾನೂನು ರೀತಿ ಏನೇನು ಕ್ರಮ ಆಗಬೇಕು ಅದೆಲ್ಲ ಕ್ರಮ ಆಗೇ ಆಗುತ್ತೆ. ಅಲ್ಲ ಮೇಡಮ್, ಯಾಕೆ ಮೇಡಮ್ ಈಗ ಸಚಿವರ ಹೆಸರು ಯಾಕೆ ಬರ್ತಾ ಇದೆ ಅಂತ ವಿಜೇಂದ್ರ ಅವ್ರಿಗೆ ಮಾಹಿತಿ ಇಲ್ದಿರನೇ ಅವರು ಹೆಸರು ಹೇಳೋದು ಸಾಧ್ಯನಾ? ನನಗೇನು ಗೊತ್ತಿಲ್ಲ ಅದ್ರ ಬಗ್ಗೆ ಏನಾದರೂ ಅದ್ರ ಬಗ್ಗೆ ನೀವು ಸಂಬಂಧಪಟ್ಟವ್ರನ್ನ ಕೇಳಿದ್ರೆ, ಯಾರ ಹತ್ರ ಇಂಟೆಲಿಜೆನ್ಸ್ ಇದೆಯೋ, ಯಾರ ಹತ್ರ ಇದೆಯೋ ಅವ್ರನ್ನ ಕೇಳಿದ್ರೆ ಅವ್ರಿಗೆ ಗೊತ್ತಿರುತ್ತೆ. ನನಗೆಲ್ಲ ಅದ್ರ ಬಗ್ಗೆ ಏನು ಗೊತ್ತು. ನೀವೇನು ತೋರಿಸ್ತಾ ಇದ್ದೀರೋ ಅದನ್ನಷ್ಟು ನಾವು ನೋಡ್ತಾ ಇದ್ದೀವಿ. ಈಗ ಈ ರಣ್ಯಾರಾವ್ ಪ್ರಕರಣ ಸಿಕ್ಕಾಪಟ್ಟೆ ಸದ್ದಾಗ್ತಾ ಇದೆ. ಸರ್ಕಾರದ ಪ್ರಭಾವಿ ಇಬ್ಬರು ಸಚಿವರು ಭಾಗಿಯಾಗಿದ್ದಾರೆ ಅಂತ ನಿಮ್ಮ ವಿಪಕ್ಷದ ನಾಯಕರು ಆರೋಪ ಮಾಡಿದ್ದಾರೆ ಮೇಡಮ್. ನೋಡಿ, ಮಾಧ್ಯಮದಲ್ಲಿ ಇಲ್ಲಿವರೆಗೆ ಏನು ಬಂದಿದೆಯೋ ಅದನ್ನು ನಾನು ನೋಡಿದ್ದೀನಿ, ತಾವೆಲ್ಲ ತೋರಿಸಿದ್ದೀರಾ. ಮಾನ್ಯ ಹೋಮ್ ಮಿನಿಸ್ಟ್ರು ಕೂಡ ಇದಕ್ಕೆ ಈಗಾಗಲೇ ರಿಪ್ಲೈ ಮಾಡಿದ್ದಾರೆ. ತನಿಖೆ ನಡೀತಾ ಇದೆ. ತನಿಖೆ ಆದಮೇಲೆ ಯಾವ ಎಷ್ಟೇ ಪ್ರಭಾವಿ ಇದ್ದರೂ ಕೂಡ ಅದು ಮುಚ್ಚಿಡ್ಲಿಕ್ಕಂತೂ ಸಾಧ್ಯ ಇಲ್ಲ. ಕಾನೂನು ರೀತಿ ಏನೇನು ಕ್ರಮ ಆಗಬೇಕು ಅದೆಲ್ಲ ಕ್ರಮ ಆಗೇ ಆಗುತ್ತೆ. ಅಲ್ಲ ಮೇಡಮ್, ಯಾಕೆ ಮೇಡಮ್ ಈಗ ಸಚಿವರ ಹೆಸರು ಯಾಕೆ ಬರ್ತಾ ಇದೆ ಅಂತ ವಿಜೇಂದ್ರ ಅವ್ರಿಗೆ ಮಾಹಿತಿ ಇಲ್ದಿರನೇ ಅವರು ಹೆಸರು ಹೇಳೋದು ಸಾಧ್ಯನಾ? ನನಗೇನು ಗೊತ್ತಿಲ್ಲ ಅದ್ರ ಬಗ್ಗೆ ಏನಾದರೂ ಅದ್ರ ಬಗ್ಗೆ ನೀವು ಸಂಬಂಧಪಟ್ಟವ್ರನ್ನ ಕೇಳಿದ್ರೆ, ಯಾರ ಹತ್ರ ಇಂಟೆಲಿಜೆನ್ಸ್ ಇದೆಯೋ, ಯಾರ ಹತ್ರ ಇದೆಯೋ ಅವ್ರನ್ನ ಕೇಳಿದ್ರೆ ಅವ್ರಿಗೆ ಗೊತ್ತಿರುತ್ತೆ. ನನಗೆಲ್ಲ ಅದ್ರ ಬಗ್ಗೆ ಏನು ಗೊತ್ತು. ನೀವೇನು ತೋರಿಸ್ತಾ ಇದ್ದೀರೋ ಅದನ್ನಷ್ಟು ನಾವು ನೋಡ್ತಾ ಇದ್ದೀವಿ. ಈಗ ಈ ರಣ್ಯಾರಾವ್ ಪ್ರಕರಣ ಸಿಕ್ಕಾಪಟ್ಟೆ ಸದ್ದಾಗ್ತಾ ಇದೆ. ಸರ್ಕಾರದ ಪ್ರಭಾವಿ ಇಬ್ಬರು ಸಚಿವರು ಭಾಗಿಯಾಗಿದ್ದಾರೆ ಅಂತ ನಿಮ್ಮ ವಿಪಕ್ಷದ ನಾಯಕರು ಆರೋಪ ಮಾಡಿದ್ದಾರೆ ಮೇಡಮ್. ನೋಡಿ, ಮಾಧ್ಯಮದಲ್ಲಿ ಇಲ್ಲಿವರೆಗೆ ಏನು ಬಂದಿದೆಯೋ ಅದನ್ನು ನಾನು ನೋಡಿದ್ದೀನಿ, ತಾವೆಲ್ಲ ತೋರಿಸಿದ್ದೀರಾ. ಮಾನ್ಯ ಹೋಮ್ ಮಿನಿಸ್ಟ್ರು ಕೂಡ ಇದಕ್ಕೆ ಈಗಾಗಲೇ ರಿಪ್ಲೈ ಮಾಡಿದ್ದಾರೆ. ತನಿಖೆ ನಡೀತಾ ಇದೆ. ತನಿಖೆ ಆದಮೇಲೆ ಯಾವ ಎಷ್ಟೇ ಪ್ರಭಾವಿ ಇದ್ದರೂ ಕೂಡ ಅದು ಮುಚ್ಚಿಡ್ಲಿಕ್ಕಂತೂ ಸಾಧ್ಯ ಇಲ್ಲ. ಕಾನೂನು ರೀತಿ ಏನೇನು ಕ್ರಮ ಆಗಬೇಕು ಅದೆಲ್ಲ ಕ್ರಮ ಆಗೇ ಆಗುತ್ತೆ. ಅಲ್ಲ ಮೇಡಮ್, ಯಾಕೆ ಮೇಡಮ್ ಈಗ ಸಚಿವರ ಹೆಸರು ಯಾಕೆ ಬರ್ತಾ ಇದೆ ಅಂತ ವಿಜೇಂದ್ರ ಅವ್ರಿಗೆ ಮಾಹಿತಿ ಇಲ್ದಿರನೇ ಅವರು ಹೆಸರು ಹೇಳೋದು ಸಾಧ್ಯನಾ? ನನಗೇನು ಗೊತ್ತಿಲ್ಲ ಅದ್ರ ಬಗ್ಗೆ ಏನಾದರೂ ಅದ್ರ ಬಗ್ಗೆ ನೀವು ಸಂಬಂಧಪಟ್ಟವ್ರನ್ನ ಕೇಳಿದ್ರೆ, ಯಾರ ಹತ್ರ ಇಂಟೆಲಿಜೆನ್ಸ್ ಇದೆಯೋ, ಯಾರ ಹತ್ರ ಇದೆಯೋ ಅವ್ರನ್ನ ಕೇಳಿದ್ರೆ ಅವ್ರಿಗೆ ಗೊತ್ತಿರುತ್ತೆ. ನನಗೆಲ್ಲ ಅದ್ರ ಬಗ್ಗೆ ಏನು ಗೊತ್ತು. ನೀವೇನು ತೋರಿಸ್ತಾ ಇದ್ದೀರೋ ಅದನ್ನಷ್ಟು ನಾವು ನೋಡ್ತಾ ಇದ್ದೀವಿ.